ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಉತ್ತರ ಕರ್ನಾಟಕದ ಕಡೆ. ಏನಪ್ಪ ಅಂತಂದರೆ, ಎಡಗಡೆ ಎತ್ತಿಗೆ ಬಾರ್ಕೋಲ್ಲೇ ಹೊಡೆದ್ರೆ ಬಲಗಡೆ ಎತ್ತು ಎದ್ದವು ಅಂತ ಓಡಲಿಕ್ಕೆ ಶುರು ಮಾಡ್ತದೆ ಅಂತ. ಹೊಡೆತ ಬಿದ್ದಿರೋದು ಎಡಗಡೆ ಎತ್ತಿಗೆ. ಎರಡು ಎತ್ತುಗಳನ್ನ ನೊಗ ಕಟ್ಟಿ ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ತೀವಿ. ಹೊಡೆದಿರೋದು ಎಡಗಡೆ ಎತ್ತಿಗೆ, ಓಡ್ತಾ ಇರೋದು ಬಲಗಡೆ ಎತ್ತು. ಅದೇ ಸ್ಥಿತಿ ಈಗ ಉತ್ತರ ಪ್ರದೇಶದಲ್ಲಿ ಆಗಿದೆ, ಅಖಿಲೇಶ್ ಯಾದವ್ಗೆ ಆಗಿದೆ. ಅಖಿಲೇಶ್ ಯಾದವ್ ಕಂಗಾಲಾಗಿಬಿಟ್ಟಿದ್ದಾರೆ. ಇನ್ನು ಬರೋಬ್ಬರಿ 1.5-2 ವರ್ಷಕ್ಕೆ ಚುನಾವಣೆ ಬಂತು. 2027ರಲ್ಲಿ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ. ಬಿಹಾರದಲ್ಲಿ ನೋಡಿದರೆ ಈ ರೀತಿಯ ಫಲಿತಾಂಶ ಬಂದಿದೆ. ಯಾವ ಯಾದವರು ಮುಸಲ್ಮಾನರು ಕೈ ಹಿಡಿತಾರೆ ಅಂತ ಮಾಡಿದ್ವೋ, ಆ ಯಾದವರು ಮುಸಲ್ಮಾನರು ಇಬ್ಬರೂ ಕೈ ಹಿಡಿಲಿಲ್ಲ. ಇಬ್ಬರು NDAಗೆ ವೋಟ್ ಹಾಕಿದರು. ತೇಜಸ್ವಿ ಯಾದವ್ ಬೀದಿ ಭಿಕಾರಿಯಾಗಿ ಕೂತಿದ್ದಾನೆ. ಹಾಗಾದರೆ ನನ್ನ ಕತೆ ಏನು? ಕಳೆದ ಬಾರಿ 2022ರಲ್ಲಿ ಜಯಂತ್ ಚೌಧರಿ ಜೊತೆಗಿದ್ದ, ಓಂ ಪ್ರಕಾಶ್ ರಾಜ್ಭರ್ ಜೊತೆಗಿದ್ದ, ಸ್ವಾಮಿ ಪ್ರಸಾದ್ ಮೌರ್ಯ ಜೊತೆಗಿದ್ದ. ಅಷ್ಟೆಲ್ಲ ಜನರನ್ನ ಇಟ್ಕೊಂಡು ಕೂಡ ಚುನಾವಣೆಯಲ್ಲಿ ಸೋಲ್ಬೇಕಾಯಿತು ಅಖಿಲೇಶ್ ಯಾದವ್ಗೆ. ಈ ಬಾರಿ ಅವ್ರು ಯಾರೂ ಇಲ್ಲ. ಅಖಿಲೇಶ್ ಯಾದವ್ ಸ್ವಂತ ಹೋರಾಟ ಮಾಡಬೇಕು. ಆ ಸಂದರ್ಭದಲ್ಲಿ ಇಂಥ ಫಲಿತಾಂಶ ಬಿಹಾರದಲ್ಲಿ ಬಂದಿದೆ. ಸ್ವತಃ ಈತ ಅಖಿಲೇಶ್ ಯಾದವ್ ಬಿಹಾರದ ಚುನಾವಣೆಯಲ್ಲಿ ಕಂಡ ಕಡೆ ರ್ಯಾಲಿ ಮಾಡ್ಕೊಂಡು ಬಂದ. ಈತ ಎಲ್ಲೆಲ್ಲಿ ರ್ಯಾಲಿ ಮಾಡಿದನೋ ಅಲ್ಲೆಲ್ಲ ಕ್ಯಾಂಡಿಡೇಟ್ಗಳು ಸೋತು ಹೋಗಿದ್ದಾರೆ. ಅದು ಆತನಿಗೆ ದಿಕ್ಕೆಟ್ಟು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವರಿಬ್ಬರು ನಿರ್ಭರಗೊಂಡದ್ದು ನಿಮಗೆ ಗೊತ್ತಿರೋ ಹಾಗೆ MY ಕಾಂಬಿನೇಷನ್ನಲ್ಲಿ ನಿರ್ಭರಗೊಂಡಿದ್ದು, ಮುಸಲ್ಮಾನರು ಮತ್ತು ಯಾದವರು. ಹಾಗೆ ನೋಡಿದರೆ ಬಿಹಾರದಲ್ಲಿ MY ಕಾಂಬಿನೇಷನ್ ಏನಿದೆ ಅದರ ಪ್ರಾಬಲ್ಯ ಭಾಳ ದೊಡ್ಡದಾದಂಥ ಪ್ರಾಬಲ್ಯ. ಅಲ್ಲಿ 18% ಮುಸಲ್ಮಾನರು, 17% ಯಾದವರು ಇರುವಂಥ ರಾಜ್ಯ ಅದು ಬಿಹಾರ. ಉತ್ತರ ಪ್ರದೇಶದಲ್ಲಿ 14% ಮುಸಲ್ಮಾನರು, ಕೇವಲ 6% ಯಾದವರು. ಅವರಿಬ್ಬರು ಸೇರಿದರೆ 20% ಆಗುತ್ತೆ. ಅಲ್ಲಿ 35% ವೋಟ್ ಬ್ಯಾಂಕ್ ಇತ್ತು, ಅಲ್ಲೇ ಗೆಲ್ಲಿಲ್ಲ. ಇನ್ನು ಇಲ್ಲಿ 20% ಇಟ್ಕೊಂಡು ಜೊತೆಗಿದ್ದಂಥ ಕಳೆದ ಬಾರಿ ಇದ್ದಂಥ ಎಲ್ಲ ಹಿಂಬಾಲಕರು ಬಿಟ್ಟು ಹೋದ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ಲೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ ಅಖಿಲೇಶ್ ಯಾದವ್. ಈತ PDA ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ನೋಡಿ, ಲೆಕ್ಕಾಚಾರ ಹೇಳ್ತೀನಿ. 2022ರಲ್ಲಿ ಅಲ್ಲಿ ಒಟ್ಟಿರೋದು 403 ಸೀಟ್ ಇದಾವಲ್ಲಿ ಉತ್ತರ ಪ್ರದೇಶದಲ್ಲಿ. ಭಾಳ ದೊಡ್ಡದಾದಂಥ ರಾಜ್ಯ. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಒಂದು ಪಾಕಿಸ್ತಾನದ ಜನಸಂಖ್ಯಾ ಬಾಹುಳ್ಯ ಏನಿದೆ ಅಷ್ಟೇ ಜನಸಂಖ್ಯಾ ಬಾಹುಳ್ಯ ಕೇವಲ ಉತ್ತರ ಪ್ರದೇಶದಲ್ಲಿದೆ. ಒಂದು ಉತ್ತರ ಪ್ರದೇಶ ಒಂದು ರಾಷ್ಟ್ರದಷ್ಟು ದೊಡ್ಡದಾದಂಥ ವಿಸ್ತಾರ, ಜನಸಂಖ್ಯೆ ಎಲ್ಲ ರೀತಿಯಿಂದ ಹೊಂದಿರುವಂಥ ರಾಜ್ಯ ಅದು. ದಿಲ್ಲಿಯನ್ನು ಮುಟ್ಟಬೇಕಂದ್ರೆ ಲಖನೌ ದಾಟಿಕೊಂಡು ಹೋಗಬೇಕು ಅಂತ ಒಂದು ಮಾತಿದೆ, ಗಾದೆ ಮಾತಿದೆ. ಹೀಗಾಗಿ ಉತ್ತರ ಪ್ರದೇಶದ ಚುನಾವಣೆ ಭಾಳ ಮುಖ್ಯ ಆಗುತ್ತೆ. 2022ರಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ 255 ಸ್ಥಾನಗಳನ್ನು ಗೆದ್ದಿತ್ತು. 403 ಒಟ್ಟಿರೋದು ಅಂತ ಹೇಳಿದೆ ನಿಮಗೆ. 202 ಮ್ಯಾಜಿಕ್ ಸಂಖ್ಯೆ. ಆದರೆ ಭಾರತೀಯ ಜನತಾ ಪಾರ್ಟಿ ಆ ಸಲ 255 ಸ್ಥಾನಗಳನ್ನು ಗೆದ್ದುಕೊಂಡು ಹೋಗಿತ್ತು. ಅಖಿಲೇಶ್ ಯಾದವ್ನ ಪಕ್ಷ ಕೇವಲ 111 ಸ್ಥಾನಗಳನ್ನು ಗೆಲ್ಲುವಲ್ಲಿ ಸಫಲಗೊಂಡಿತ್ತು. ಅದರ ಹಿಂದಿನ ಚುನಾವಣೆ 2017ರಲ್ಲಿ ಅವಾಗ ಯೋಗಿ ಆದಿತ್ಯನಾಥ್ ಅಭ್ಯರ್ಥಿ ಅಂತಲೂ ಇರಲಿಲ್ಲ, ಅವರು ಮುಖ್ಯಮಂತ್ರಿ ಆಗ್ತಾರೋ ಅಂತಲೂ ಗೊತ್ತಿರಲಿಲ್ಲ. ಕೇವಲ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸೇರಿ ಮಾಡಿದ ಚುನಾವಣೆ. ಆ ಸಂದರ್ಭದಲ್ಲಿ 312 ಸೀಟ್ಗಳನ್ನು ಗೆದ್ಕೊಂಡು ಹೋಗಿತ್ತು ಭಾರತೀಯ ಜನತಾ ಪಾರ್ಟಿ. 2017ರಲ್ಲಿ 312 ಸೀಟು, 2022ರಲ್ಲಿ 255 ಸೀಟ್ ಗೆದ್ದಂಥ ಭಾರತೀಯ ಜನತಾ ಪಾರ್ಟಿ ಈಗ 2022ರಲ್ಲಿ ಅದಕ್ಕಿಂತ ಭಾಳ ದೊಡ್ಡ ನಂಬರ್ಗಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಸ್ವತಃ ಯೋಗಿ ಆದಿತ್ಯನಾಥ್ಗೆ ಆ ದೊಡ್ಡದಾದಂಥ ಪ್ರಭಾವಳಿ ನಿರ್ಮಾಣ ಆಗಿದೆ. ಅವ್ರು ಮಾಡಿರುವಂಥ ಕೆಲಸ, ಲಾ ಆ್ಯಂಡ್ ಆರ್ಡ್ರು, ಅಭಿವೃದ್ಧಿ ಕೆಲಸಗಳು ಆಲೋಚನೆಯೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಹಾರದ ಚುನಾವಣೆಯಲ್ಲಿ 2 ವ್ಯಕ್ತಿಗಳನ್ನು ಚುನಾವಣೆಯ ಕಣದಲ್ಲಿ ನೋಡಬೇಕು ಅಂದರೆ, ಒಂದು ಕಡೆ ತೇಜಸ್ವಿ ಯಾದವ್, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಇದ್ದರು. ಅಲ್ಲಿಯ ಸ್ಥಳೀಯವಾದಂಥ ಇಬ್ಬರು ನಾಯಕರು. RJDಯಿಂದ ತೇಜಸ್ವಿ ಯಾದವ್, JDUನಿಂದ ನಿತೀಶ್ ಕುಮಾರ್. ಇವರಿಬ್ಬರ ಮಧ್ಯೆ ಜಟಾಪಟಿ ನಡೀತಾ ಇತ್ತು. ಇಲ್ಲಿ ಯಾರಿದ್ದಾರೆ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಅಖಿಲೇಶ್ ಯಾದವ್, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್. ತಕಡಿಲಿಟ್ಟು ತೂಗಕ್ಕಾಗತ್ತೇನ್ರಿ? ಎಲ್ಲಿ ಅಖಿಲೇಶ್ ಯಾದವ್, ಎಲ್ಲಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಕೆಲಸವನ್ನು ಅಲ್ಲಿ ಶುರು ಮಾಡಿದ್ದಾರೆ 2027ರ ಚುನಾವಣೆಗೆ. ಆ ಹಿನ್ನೆಲೆಯಲ್ಲಿ ಗಾಬರಿಯಾಗಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅಂಕಿಅಂಶಗಳು ಭಾಳ ಚೆನ್ನಾಗಿದ್ದಾವೆ. ಏನಪ್ಪ ಅಂದರೆ, 31 ರ್ಯಾಲಿ ಮಾಡಿದರು ಬಿಹಾರದಲ್ಲಿ ಯೋಗಿ ಆದಿತ್ಯನಾಥ್ ಅವರು. ಆ 31ರಲ್ಲಿ 28 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ, 3 ಜನ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗಾಗಿ ಅವರು ಚುನಾವಣಾ ರ್ಯಾಲಿ ಮಾಡಿದರು.
ಯೋಗಿ ಆದಿತ್ಯನಾಥ್ ಬಿಹಾರದಲ್ಲಿ. ಅದರಲ್ಲಿ ಅವರು ಗೆದ್ದಿರುವ ಸಂಖ್ಯೆ 28 ಅಭ್ಯರ್ಥಿಗಳು. ಅವರು ಎಲ್ಲೆಲ್ಲಿ ಚುನಾವಣೆ ನಿಂತಿದ್ದಾರೋ ಪ್ರಚಾರ ಮಾಡಿದಾರೋ ಅಲ್ಲೆಲ್ಲ 28 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಂದರೆ 90%ಗಿಂತ ಹೆಚ್ಚಿನ ಸಕ್ಸಸ್ ರೇಟು ಯೋಗಿ ಆದಿತ್ಯನಾಥ್ಗಿದೆ, ಅದೂ ಕೂಡ ಬಿಹಾರದಲ್ಲಿ. ಬಿಹಾರದ ಉತ್ತರ ಪ್ರದೇಶದ ವಿಶೇಷತೆ ಏನಪ್ಪ ಅಂದರೆ, ಎರಡೂ ಒಂದೇ ರೀತಿಯ ಸಂಸ್ಕೃತಿಯನ್ನು ಹೊಂದಿರುವಂಥ ರಾಜ್ಯಗಳು, ಬಿಮಾರು ರಾಜ್ಯಗಳು ಅಂತ ಹೇಳ್ತಿದ್ರು ಮುಂಚೆ. ಎರಡೂ ಕಡೆ ಯಾದವರು ಮತ್ತು ಮುಸಲ್ಮಾನರು ಇರುವಂಥ ರಾಜ್ಯಗಳು. ಎರಡೂ ಕೂಡ ರಾಜಕೀಯ ದಳ್ಳುರಿಗೆ ಒಳಗಾಗಿ ಸೋತು ಹೈರಾಣಾಗಿದ್ದಂಥ ರಾಜ್ಯಗಳು ಒಂದು ಕಾಲಘಟ್ಟದಲ್ಲಿ. ಒಂದು ಕಡೆ ನಿತೀಶ್ ಕುಮಾರ್ ನಿರಂತರವಾಗಿ 20 ವರ್ಷ ರಾಜ್ಯ ಆಳಿದರು, ಒಂದು ಕಡೆ 2017ರಿಂದ ಯೋಗಿ ಆದಿತ್ಯನಾಥ್ ಆಳ್ತಾ ಇದ್ದಾರೆ. ನೋಡಿ, ಯಾದವರು ಚುನಾವಣೆಯಲ್ಲಿ ಗೆದ್ದವರ ಸಂಖ್ಯೆ ಎಷ್ಟು ಅಂತ ಹೇಳ್ತೇನೆ. ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ 23 ಅಭ್ಯರ್ಥಿಗಳನ್ನ ಯಾದವ್ರನ್ನ ನಿಲ್ಲಿಸಿತ್ತು. ಬಿಹಾರದ ಚುನಾವಣೆಯಲ್ಲಿ 23ರಲ್ಲಿ 15 ಜನ ಗೆದ್ಕೊಂಡ್ಬಂದಿದ್ದಾರೆ ಯಾದವರು ಇದೇ ಬಿಹಾರದಲ್ಲಿ. ಇವರು RJD ಅವರು ಸಂಪೂರ್ಣವಾಗಿ ಯಾದವರ ಮೇಲೆ ನಿರ್ಭರಗೊಂಡವರು, ಮುಸಲ್ಮಾನರ ಮೇಲೆ ನಿರ್ಭರಗೊಂಡಂಥ ಪಕ್ಷ. ಅವರು 66 ಜನರಿಗೆ ಟಿಕೆಟ್ ಕೊಟ್ಟಿದ್ದರು ಯಾದವರಿಗೆ. ಗೆದ್ಕೊಂಡು ಬಂದಿರುವಂಥ ಸಂಖ್ಯೆ ಕೇವಲ 12. ಅಂದರೆ ಸ್ವತಃ ಯಾದವರಿಗೆ ಓಟ್ ಹಾಕಿಲ್ಲ ಅಲ್ಲಿ. ಹಾಗಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ಗೆ ಯಾಕೆ ಓಟ್ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಕಾಡತ್ತೆ. ಹೀಗಾಗಿ ಆತ ಗಾಬರಿಯಾಗಿದ್ದಾರೆ. ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು ಇವರು. ನರೇಂದ್ರ ಮೋದಿಯವರು ಮೊನ್ನೆ ಪ್ರಚಂಡ ಜಯಭೇರಿ ಬಾರಿಸಿದ ಮೇಲೆ ಒಂದು ಭಾಷಣ ಮಾಡಿದರು ಕಾರ್ಯಕರ್ತರನ್ನು ಉದ್ದೇಶಿಸಿ BJP ಕೇಂದ್ರ ಕಚೇರಿಯಲ್ಲಿ. छठी मैया के आशीर्वाद से हम पटना से गुजर के गंगा माँ जी के साथ पश्चिम बंगाल जा रहे हैं. ಇವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಓಟ್ ಚೋರಿ ಗದ್ದಿ ಚೋರಿ ಅಂತೆಲ್ಲ ಕತೆ ಮಾತಾಡ್ತಾರೆ. ನರೇಂದ್ರ ಮೋದಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಚುನಾವಣೆ ಆದಮೇಲೆ ಎರಡನೇ ಚುನಾವಣೆಗಿಂತ ಮುಂಚೆ ಯಾವ ರೀತಿಯ ತಯಾರಿ ಮಾಡ್ಕೋತಾರೆ ಅಂದರೆ, ಭೂಪೇಂದ್ರ ಯಾದವ್ ಅಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರು, ಅವರು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಅವರು ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರಾಗಿ ಕೆಲಸ ಮಾಡ್ತಾ ಇರೋರು. ಭೂಪೇಂದ್ರ ಯಾದವ್ ಆಲ್ರೆಡಿ ಈಗ ಚುನಾವಣಾ ಪ್ರಭಾರಿಯಾಗಿ ಪಶ್ಚಿಮ ಬಂಗಾಳದ ಪದಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಮಜಾ ಏನಂದರೆ, ಭೂಪೇಂದ್ರ ಯಾದವ್ ಕಟ್ಟ ಕಡೆ ಕೂತಿದ್ದಾರೆ ಡಯಾಸಲ್ಲಿ, ಅಲ್ಲಿಯ ಸ್ಥಳೀಯ ನಾಯಕರನ್ನ ಎದುರುಗಡೆ ಕೂರಿಸಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣೆಯ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದು, ಚುನಾವಣೆ ಅನ್ನೋದು ಯಾರದೋ ಮೇಲೆ ಹಾಕುವಂಥ ಕೇವಲ ತಕರಾರುಗಳನ್ನು ಹೇಳೋದು, ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡೋದು, ಹೇಗಾದರೂ ಮಾಡಿ ಜವಾಬ್ದಾರಿಯಿಂದ ವಂಚಿತರಾಗೋದು, ನಾನು ಸೋಲಿಗೆ ಕಾರಣ ಅಲ್ಲ ಅಂತ ಹೇಳಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ತಪ್ಪಿಸ್ಕೊಂಡು ಓಡಾಡುವಂಥ ಪಲಾಯನವಾದದ ಒಂದು ದೊಡ್ಡ ವ್ಯವಹಾರ ಆಗಲಾರದು. ಹೇಗೆ ನೀವು ಪೂರ್ವಾಭ್ಯಾಸ ಮಾಡ್ತೀರಿ ಯುದ್ಧಕ್ಕಿಂತ ಮುಂಚೆ, ಹೇಗೆ ಕತ್ತಿಯನ್ನು ಮಸೋದು ತಯಾರಿ ಮಾಡ್ಕೋತೀರಿ ಖಡ್ಗವನ್ನು, ಅದರ ಮೇಲೆ ಯುದ್ಧ ನಿರ್ಭರ ಆಗಿರುತ್ತೆ. ಯಾವ ಪಕ್ಷ ತನ್ನ ಚುನಾವಣೆ ಎನ್ನುವುದನ್ನು ಅತ್ಯಂತ ಪವಿತ್ರವಾಗಿ ಸಂಕಲ್ಪದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುತ್ತೋ ಅದಕ್ಕೆ ಯಶಸ್ಸು ತಂತಾನೆ ಸಿಕ್ಕೇ ಸಿಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗಲೇ ಇನ್ನೂ ಭಾಳ ಪ್ರಾಥಮಿಕವಾದ ಹಂತದಲ್ಲಿದೆ. SIR ನಡೀತಾ ಇದೆ. ಪಶ್ಚಿಮ ಬಂಗಾಳದ ವಾತಾವರಣ ಹೇಗಿದೆ ಅಂತ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಭಾಳ ಮಜಾ ಅನಿಸಿದ್ದೇನೆಂದರೆ, ಈ SIR ಮಾಡ್ತಾಯಿದ್ದಾರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾಯಿದ್ದಾರೆ. ಬಿಹಾರದಲ್ಲಿ ಕೂಡ ಆಯಿತು, ಈಗ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ತೊಂದರೆ ಆಗಬಾರ್ದು ಅಂತ CRPF ಅನ್ನು ಬಳಸಿಕೊಂಡು, ಭದ್ರತೆಯನ್ನು ಬಳಸಿಕೊಂಡು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಅಲ್ಲಿಗೆ ಕೇಂದ್ರ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಮತದಾರ ಪಟ್ಟಿಯ ಪರಿಷ್ಕರಣೆ ಅನ್ನೋದನ್ನು ಆಲೋಚನೆ ಮಾಡಿ. ಜೊತೆಗೆ ಈ ಮತುವಾ ಸಮುದಾಯದವರು ಇದ್ದಾರೆ ಅಂತೇಳಿ ನಾನು ಒಂದು ಸರ್ಕಾರಿ ಅಂಕಿಅಂಶದ ಪ್ರಕಾರ 1.25 ಕೋಟಿ ಇದ್ದಾರೆ, 1,75,00,000. ಆ ಮತುವಾ ಸಮುದಾಯದವರ ರಿಜಿಸ್ಟ್ರೇಷನ್ ಕೆಲಸ, ನೋಂದಣಿ ಕೆಲಸಕ್ಕೆ ಸ್ವತಃ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳನ್ನು ಬಳಸಿಕೊಂಡು ಟೆಂಟ್ ಹಾಕಿ ಹುಡುಕೊಂಡು ಹೋಗಿ ವಾಲಂಟಿಯರ್ಲಿ ಅವರನ್ನು ನೋಂದಣಿ ಕೆಲಸಕ್ಕೆ ಮತದಾರ ಪಟ್ಟಿಯಲ್ಲಿ ಸೇರಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಇದೆಲ್ಲ ಯಾಕೆ ಅಂದರೆ, ಸುಳ್ಳು ಓಟುಗಳು, ಕೊಟ್ಟಿ ಓಟುಗಳು ಯಾವುದೋ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಮತದಾರರಾಗಿ ನಮ್ಮ ದೇಶದ ಸವಲತ್ತುಗಳನ್ನು ಪಡೆದು ನಮ್ಮ ದೇಶದ ನರೇಟಿವನ್ನು ಬದಲಿ ಮಾಡಬಾರ್ದು ಅಂತ ಮಾಡ್ತಾ ಇರುವಂಥ ಕೆಲಸ. ಈ ಮಧ್ಯೆ ಶನಿವಾರ ಒಂದು ಭಾಳ ಅದ್ಭುತವಾದ ಬೆಳವಣಿಗೆ ಆಯಿತು ಸ್ವಾಮಿ, ಅದು ಹೇಳಲೇಬೇಕು ನಿಮಗೆ. ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷ ಯಾಕೆ ಬಿಹಾರದಲ್ಲಿ ಸೋತಿತ್ತು ಅಂತ ಒಂದು ಸಮೀಕ್ಷೆಯನ್ನು ಮಲ್ಲಿಕಾರ್ಜುನ ಮುತ್ಯಾನ ನಿವಾಸದಲ್ಲಿ ನಡೆಸಲಾಯಿತು. ಚುನಾವಣೆಗೆ ಪೂರ್ವದಲ್ಲಿ ರಾಹುಲ್ ಗಾಂಧಿ ಅವರು ಮಸ್ಕಟ್ಟಿಗೆ ತೆರಳಿದ್ದರು, ತಮಗೆ ಗೊತ್ತಿರೋ ವಿಚಾರ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅದಾದ ಮೇಲೆ ಅವರು ದಿಲ್ಲಿಗೆ ವಾಪಸ್ ಬರ್ತಾರೆ. ಬಂದ ಮೇಲೆ ಆಲೋಚನೆ ಮಾಡಬೇಕು ಅಂತ ಸಮಾಲೋಚನಾ ಸಭೆಯನ್ನು ಮಾಡಲಾಗತ್ತೆ. ಬಿಹಾರದ ಚುನಾವಣೆಯ ಸೋಲಿಗೆ, ವೈಫಲ್ಯಕ್ಕೆ ಕಾರಣಗಳೇನು ಅಂತ
ಯೋಚನೆ ಮಾಡುವಂಥ ಒಂದು ಪರಾಮರ್ಶೆಯ ಸಭೆಯನ್ನು ಮಲ್ಲಿಕಾರ್ಜುನ ಮುತ್ಯ ಅವರ ನಿವಾಸದಲ್ಲಿ ಏರ್ಪಡಿಸಲಾಗತ್ತೆ, ಆಯೋಜಿಸಲಾಗತ್ತೆ. ಮಜಾ ಏನಂದರೆ ಯಾರು ಇದಕ್ಕೆ ಕಾರಣೀಭೂತರಾದರು ಅವ್ರು ಯಾರೂ ಸಭೆಯಲ್ಲಿಲ್ಲ. ಅಲ್ಲಾವಾರು ಕೃಷ್ಣ ಅಂತೇಳಿ ಒಬ್ಬ ಪ್ರಭಾರಿಯನ್ನು ಮಾಡಲಾಗಿತ್ತು ಬಿಹಾರದ ಚುನಾವಣೆಗೆ. ಈ ಅಲ್ಲಾವಾರು ಕೃಷ್ಣನೇ ಸಭೆಯಲ್ಲಿರಲಿಲ್ಲ. ಬಿಹಾರದ ಕಾಂಗ್ರೆಸ್ ಅಧ್ಯಕ್ಷ, ಪ್ರಾದೇಶಿಕ ಅಧ್ಯಕ್ಷ, ಆತ ಸಭೆಯಲ್ಲೇ ಇರಲಿಲ್ಲ. ಸಭೆಯಲ್ಲಿದ್ದವ್ರು ಯಾರು? ಸಭೆಯಲ್ಲಿದ್ದದ್ದು ಪಕ್ಕವಾದ್ಯಗಳಿದ್ದು. ಈ ಕಡೆ ಪವನ್ ಖೇಡಾ ಇದ್ದರು, ಈ ಕಡೆ ಕರ್ನಾಟಕ ದಮನಕಗಳಲ್ಲಿ ಕರ್ನಾಟಕನಾದಂಥ ಕೆ ಸಿ ವೇಣುಗೋಪಾಲ್ ಇದ್ದರು. ಕೆ ಸಿ ವೇಣುಗೋಪಾಲ್ ಒಂದು ಹಠ ತೊಟ್ಟು ನಿಂತಿರ್ತಾರೆ ಪ್ರತಿ ಬಾರಿ. ಏನಂದರೆ ಯಾವುದೇ ರಾಜ್ಯದಲ್ಲಿ ಸೋಲಾಗಲಿ ಅದು ರಾಹುಲ್ ಗಾಂಧಿಯವರ ತಲೆಗೆ ಕಟ್ಟಬಾರದು, ಆ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ. ಈಸ್ ಅ ವೆರಿ ಗುಡ್ ಮ್ಯಾನೇಜರ್. ಅವ್ರು ಹೇಳ್ತಾರೆ, ನಾವು ಪ್ರಾರಂಭದಲ್ಲಿಯೇ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ ಬಿಹಾರದ ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತ. ಯಾಕೆಂದರೆ SIR ಮಾಡುವ ಸಂದರ್ಭದಲ್ಲಿ, ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿಯೇ ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಇವರು ವೋಟ್ ಚೋರಿ ಮಾಡಲಿಕ್ಕೆ ಮಾಡಿದ್ದಾರೆ, ಚುನಾವಣಾ ಆಯೋಗ ಇವ್ರ ಜೊತೆ ಕೈ ಜೋಡಿಸಿದೆ, ಹೀಗಾಗಿ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ. ರಾಹುಲ್ ಗಾಂಧಿ ಸಂಬಂಧ ಇಲ್ಲ, ಮಲ್ಲಿಕಾರ್ಜುನ ಮುತ್ಯ ಅಂತೂ ಇದಕ್ಕೆ ಸಂಬಂಧವೇ ಇಲ್ಲ. ಹಾಗಾದರೆ ಇದಕ್ಕೆ ದಾಖಲಾತಿಗಳೇನು? 2 ವಾರಗಳಲ್ಲಿ ನಾವು ಇದನ್ನು ತನಿಖೆ ಮಾಡಿ ಹೇಳ್ತೀವಿ. ಅಲ್ಲ ಸ್ವಾಮಿ, ವೋಟ್ ಚೋರಿಯಾಗಿದ್ದರೆ, ಜನರಿಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೆ, ಅಥವಾ ಕಾಂಗ್ರೆಸ್ ಒತ್ತಬೇಕಾದಂಥ ಸೀಲನ್ನು, ಬ್ಯಾಲೆಟ್ ಪೇಪರನ್ನು ಬಟನ್ ಒತ್ತುವಾಗ ಅದು BJP ಕನ್ವರ್ಟ್ ಆಗಿದ್ದರೆ, ಅಲ್ಲೇ ಆ ಕ್ಷಣದಲ್ಲಿ ಅಲ್ಲಿರುವ ಏಜೆಂಟ್ರ ಮೂಲಕ ಕಂಡುಹಿಡಬೇಕು ನೀವು, ಪೋಲಿಂಗ್ ಏಜೆಂಟ್ರ ಮೂಲಕ. 2 ವಾರಗಳ ಅವಧಿ ತೆಗೆದುಕೊಂಡು ಅದಾದ ಮೇಲೆ ತನಿಖೆ ಮಾಡಿ ಇವರು ನಮ್ಗೆ ಹೇಳ್ತಾರಂತೆ. ಒಂದು ವರ್ಗ ಈಗಾಗಲೇ ಇವರ ವಿರುದ್ಧ ಧ್ವನಿಯನ್ನು ಎತ್ತಿಯಾಗಿದೆ. ಏನಂತ? ಮುಮ್ತಾಜ್ ಪಟೇಲ್ ಅಂತೆ, ಅಹಮದ್ ಪಟೇಲ್ ಮಗಳು. ಆಕೆ ಹೇಳಿದ್ದಾರೆ, ಇದು ಪರಾಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ, ನಾವು ಯಾರದೋ ತಲೆಗೆ ಚುನಾವಣೆಯ ವೈಫಲ್ಯವನ್ನು ಕಟ್ಟೋದಲ್ಲ ಅಂತ. ಅಂದರೆ ನೀವು ಸುಳ್ಳೆ ಚುನಾವಣಾ ಆಯೋಗದ ಮೇಲೆ ಹೇಳ್ಬೇಡ್ರಿ, ರಾಹುಲ್ ಗಾಂಧಿನೇ ಇದಕ್ಕೆ ಕಾರಣ ಅಂತ ಆಕೆ ಸ್ಪಷ್ಟವಾಗಿ ಮುಮ್ತಾಜ್ ಪಟೇಲ್ ಈಗ ಹೇಳಿ ಆಗಿದೆ. ಇನ್ನೊಂದು ಕಡೆ ಶಶಿ ತರೂರ್ ಒಂದು ಮಾತು ಹೇಳಿದ್ದಾರೆ. ಒಂದು ಅದ್ಭುತವಾದ ಮಾತನ್ನು ಮೊನ್ನೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳಿದರು. ಕಾಂಗ್ರೆಸ್ಸು ಇದು ಇಬ್ಬಾಗವಾಗುವ ಸಮಯ. ಕಾಂಗ್ರೆಸ್ಸಿಗೆ ಅವ್ರು ಹೇಳ್ತಾರೆ, ಮಾವೋವಾದಿ ಮುಸ್ಲಿಂ ಲೀಗಾಗಿ ಹೋಗಿದೆ ಕಾಂಗ್ರೆಸ್ ಅನ್ನೋದು, ಇದು ಪಕ್ಷ ಒಡೆದು ಹೋಳಾಗುವ ಸಮಯ ಬಂದು ನಿಂತಿದೆ ಅಂತ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾದಂಥ ಗುಪ್ತಚರ ವರದಿಗಳು ಬರ್ತವೆ. ಆಂತರಿಕವಾಗಿ ನಡೆಯುವಂಥ ವಿಚಾರಗಳೆಲ್ಲ ಸ್ಪಷ್ಟವಾಗಿ ಗೊತ್ತಿರ್ತವೆ. ಹಾಗೆ ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷ ಹೋಳಾಗುವ ಮುನ್ಸೂಚನೆಯನ್ನು ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.